ರಾಜ ಅಂತ ಯಾಕಂತ ಅಂದರೆ 960 ಕೆಳಗೆ ನೀರ ಬೀಳಕ್ಕೆ ಎಲ್ಲಿಗೂ ಕಡೆಗೆ ಗೊತ್ತಾಗಲ್ಲ. ಸೆಕೆಂಡ್ ಒನ್ನು ರೋರರ್ ಅಂದರೆ ಗರ್ಜಿಸುತ್ತೆ, ಮತ್ತು ಅಲ್ಲಿ ನನಗೆ ಬಂದು ರೋರಾಗಿ ಕೆಳಗೆ ಬೀಳುತ್ತೆ ರೋರರ್. ಥರ್ಡ್ ಒನ್ನು ರಾಕೆಟ್ ಸ್ಪೀಡಲ್ಲಿ ಬರುತ್ತೆ, ಬಂದಾಗ 2 ಕಡೆ ವಿಭಾಜನೆ ಮಾಡಿಕೊಂಡು ಬೀಳುತ್ತೆ, ಅದಕ್ಕೆ ಅದನ್ನು ರಾಕೆಟ್ ಅಂತ ಕರೀತಾರೆ. ಲಾಸ್ಟ್ ಒನ್ನು ರಾಣಿ ಅಂತ ಯಾಕೆ ಕರೀತಾರೆ ಅಂದರೆ ರಾಜನಿಗೆ ಆಪೋಸಿಟ್ ರಾಜ ಬಂಡೆಗೆ ಟಚ್ ಆಗಲ್ಲ, ರಾಣಿ ಬಂಡೆನ ಬಿಟ್ಟು ಆ ಕಡೆ ಈ ಕಡೆ ಶೇಕ್ ಆಗಲ್ಲ. ರಾಣಿ ಅಂತಂದರೆ ಒಯ್ಯಾರವಾಗಿ ಬೀಳುತ್ತೆ. ನಾವು ಹೆಣ್ಮಕ್ಳು ಸ್ಯಾರಿ ಉಟ್ಟಾಗ ನಮ್ಮ ಸ್ಯಾರಿ ನೆಡೀತಿದ್ವಲ್ಲ, ಅದೇ ರೀತಿ ಬೀಳುತ್ತೆ, ಅದಕ್ಕೆ ಅದನ್ನು ರಾಣಿ ಅಂತ ಕರೀತಾರೆ. ಈಗ ನಾವು ನಿಂತಿರೋದು ಶಿವಮೊಗ್ಗ ಡಿಸ್ಟಿಕ್. ರಾಕೆಟ್ ಮತ್ತು ರೋರಲ್ಲು ಕಾರವಾರ ಡಿಸ್ಟಿಕ್. ಇದು ಪ್ರಾಂತ ಹೋದ್ರೆ ಇದು ಮೈಸೂರು ಪ್ರಾಂತ, ಅದು ಬಾಂಬೆ ಪ್ರಾಂತ. ಹಂಗೆ ಹಿಂಗೆ ತಿರುಗು ನೋಡಿದ್ರೆ 1886ರಲ್ಲಿ ಕಟ್ಟಿರೋದು ಸರ್ ಇದು ಬಿಲ್ಡಿಂಗ್. ಕೃಷ್ಣರಾಜ ಒಡೆಯರು, ಮೈಸೂರು ಕೃಷ್ಣರಾಜ ಒಡೆಯರು ಕಾಲದ್ದು ಇದು. ಈಗ 150 ವರ್ಷ ಆಗಿದೆ ಸರ್. ಇದನ್ನು KPC ಐಡಿ ಅಂತ ಕರೀತಾರೆ. KPC ಬಿದ್ದೋಗಿಲ್ಲ ಸರ್. ನೀವೀಗೇನು ಹೊಸ್ತಲ್ಲ ಈ ಬಿಲ್ಡಿಂಗು, ನೀವು ಕೂಡ ಬಂದು ಶೂಟಿಂಗ್ ಎಲ್ಲ ಮಾಡೋಗಿರೋ ಬಿಲ್ಡಿಂಗೇ ಇದು. ಹಾಂ ಸರ್, ಫೋಟೋ ತೆಗಿ.